ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಬೆಂಗಳೂರು ಉಸ್ತುವಾರಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿರುವಂತದ್ದು. ಆ ಕಾರಣಕ್ಕೋಸ್ಕರನೇ ಬೆಂಗಳೂರು ಅಭಿವೃದ್ಧಿ ಖಾತೆಯ ಜೊತೆಗೆ ಬೆಂಗಳೂರು ಉಸ್ತುವಾರಿಯನ್ನ ಕೂಡ ಅವರಿಗೆ ನೀಡಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಚಿವರುಗಳು ಶಾಸಕರುಗಳು ಭಾಗಿಯಾಗಿದ್ದಾರೆ. ಬಿಬಿಎಂಪಿ ಚುನಾವಣೆ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ವಾರ್ಡ್ ಮರುವಿಂಗಡಣೆ ಆಗಿರಬಹುದು, ಮೀಸಲಾತಿ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ವಾರ್ಡ್ ಮರುವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದಂತ ಟೈಮ್ನಲ್ಲಿ ಸಾಕಷ್ಟು ವಿರೋಧವನ್ನ ಮಾಡಿದ್ರು ಕಾಂಗ್ರೆಸ್ನವರು. ಇವರಿಗೆ ಬೇಕಾದಂತೆ ವಾರ್ಡ್ಗಳನ್ನ ಮರುವಿಂಗಡಣೆ ಮಾಡಿದ್ದಾರೆ ಅಂತ. ಸೊ ಅದನ್ನ ಚೇಂಜಸ್ ಮಾಡಬೇಕಾ ಅಥವಾ ಈಗ ಮಾಡಿರುವಂತ ವಾರ್ಡ್ ಮರುವಿಂಗಡಣೆಯನ್ನೇ ಮುಂದಿಟ್ಕೊಂಡು ನಾವು ಚುನಾವಣೆಯನ್ನ ಎದುರಿಸಬೇಕಾ ಅನ್ನುವಂಥದ್ದು ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಶೀಘ್ರ ಚುನಾವಣೆ ನಡೆಸಲಿಕ್ಕೆ ಕಾನೂನು ತೊಡಕುಗಳು ಇದಾವೆ, ಅದನ್ನ ನಿವಾರಿಸಬೇಕಾಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಒಟ್ನಲ್ಲಿ ಬೇಗ ಎಲೆಕ್ಷನ್ ಮಾಡಬೇಕು ಅನ್ನುವಂತ ಪ್ಲಾನ್ ಆಕ್ಚುಲಿ ಹೇಳಿದ್ರು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು. ಎಲೆಕ್ಷನ್ ಬಿಫೋರ್, ವಿಧಾನಸಭೆ ಎಲೆಕ್ಷನ್ಗೂ ಮುಂಚೆನೆ ಹೇಳಿದ್ರು ಬಿಬಿಎಂಪಿ ಚುನಾವಣೆಯನ್ನ ನಾವು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಏನೇನ್ ತಯಾರಿ ಮಾಡ್ಕೊಳ್ಬೇಕು, ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಮಾಡ್ತೀವಿ, ಏನೇನ್ ತೊಡಕಿದೆ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ರು. ಲೋಕಸಭೆಗೂ ಮುನ್ನನೇ ಬಿಬಿಎಂಪಿ ಗೆಲ್ಲಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಮುಂದುವರೆದಿದೆ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ಪರ್ಯಟನೆ. ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ಲಿಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಇಂದು ಹೆಬ್ಬಾಳ, ಕೆಆರ್ಪುರಂ ವ್ಯಾಪ್ತಿಯಲ್ಲಿ ಡಿಕೆ ಶಿವಕುಮಾರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 11 ಗಂಟೆಗೆ ಅಧಿಕಾರಿಗಳ ಜೊತೆ ಪರಿಶೀಲನೆಗೆ ತೆರಳಲಿದ್ದಾರೆ. ಡಿಸಿಎಂ ಡಿಕೆಶಿಗೆ ಸಾಥ್ ನೀಡಲಿದ್ದಾರೆ. ಬೆಂಗಳೂರು ಭಾಗದ ಸಚಿವರುಗಳು ಮತ್ತೆ ಎಲ್ಲೆಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಆ ಕ್ಷೇತ್ರದ ಸ್ಥಳೀಯ ಶಾಸಕರು ಸಾಥ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಶಾಸಕರುಗಳಿಗೆ ಅಥವಾ ಆ ಕ್ಷೇತ್ರದ ಸಚಿವರಿಗೆ ಹಿಂದೆ ಬೆಂಗಳೂರು ಪ್ರವಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಕ್ಷೇತ್ರದ ಸಚಿವರಿಗೆ ಅಥವಾ ಶಾಸಕರಿಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವರು ಅಸಮಾಧಾನಗೊಂಡಿದ್ರು ಕಾಂಗ್ರೆಸ್ನವರು. ಇವತ್ತು ಹೋಗ್ತಾ ಇರುವಂತಹ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ ಬೆಂಗಳೂರು ಭಾಗದ ಸಚಿವರಿಗೆ. ಅಂದ್ರೆ ಪ್ರಮುಖವಾಗಿ ಇವತ್ತು ಹೆಬ್ಬಾಳ, ಕೆಆರ್ಪುರ ಈ ಕ್ಷೇತ್ರದಲ್ಲಿ, ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಹೋಗ್ತಿರುವಂತಹ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಸ್ಥಳೀಯ ಶಾಸಕ ಕಂ ಸಚಿವರು ಕೂಡ ಆಗಿರುವಂತ ಭೈರತಿ ಸುರೇಶ್ ಅವರಾಗಿರ್ಬೋದು, ಕೃಷ್ಣ ಬೈರೇಗೌಡರು, ಕೆಜೆ ಜಾರ್ಜ್ ಇವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಒಂದ್ ಕಡೆ ಬಿಬಿಎಂಪಿ ಎಲೆಕ್ಷನ್ ಅನ್ನ ಎದುರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ರಿಗಿಂತ ಮುಂದೆ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಬೆಂಗಳೂರಿನ ಪರ್ಯಟನೆ ಕೂಡ ಡಿಕೆ ಶಿವಕುಮಾರ್ ಅವರದು ಮುಂದುವರೆದಿರುವಂತದ್ದು. ಈ ಎರಡು ವಿಚಾರಗಳ ಬಗ್ಗೆ ಹೈಲೈಟ್ಸ್ ಅಂತ ನೋಡೋದಾದ್ರೆ ಪೃಥ್ವಿರಾಜ್, ಈಗ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉತ್ತಮವಾದಂತಹ ವಾತಾವರಣ ಇದೆ. ಈಗ ಯಾವ ಎಲೆಕ್ಷನ್ ಆದ್ರೂ ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಈ ಒಂದು ಕಾರಣದಿಂದಾಗಿಯೇ ಬಿಬಿಎಂಪಿ ಎಲೆಕ್ಷನ್ ಅನ್ನ ಆದಷ್ಟು ಬೇಗ ಮಾಡಿ ಮುಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಈಗ ಖುದ್ದು ಡಿಕೆ ಶಿವಕುಮಾರ್ ಅವರು ಈಗ ಸಭೆಯನ್ನ ಮುಗಿಸಿ ಹೊರ ಬಂದಿದ್ದಾರೆ. ಮಾಧ್ಯಮಗಳಿಗೆ ಒಂದು ರಿಯಾಕ್ಷನ್ ಅನ್ನ ಕೊಡ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡ್ಸೋಣ. ಈಗ ಮೊದಲನೇದಾಗಿ ವಿಧಾನ ಪರಿಷತ್ ಉಪಚುನಾವಣೆಗಳಿದೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಇತ್ತು. ಮತ್ತು ಎರಡನೇದಾಗಿ ಬಿಬಿಎಂಪಿ ಚುನಾವಣೆ ಕೂಡ ಇತ್ತು. ಅದರ
ಚುನಾವಣೆ ಬಗ್ಗೆ ಕೂಡ ಹೇಗೆ ಮಾಡಬೇಕು ಏನು ಎತ್ತ ಅಂತೆಲ್ಲ ನಗರದ ಸಚಿವರುಗಳು ಸುರ್ಜಾವರವರು ಶಿವಕುಮಾರ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಸಚಿವರ ಅಭಿಪ್ರಾಯ ಏನಿದೆ ಸರ್? ಚುನಾವಣೆ ಆಗಲಿ ಶೀಘ್ರದಲ್ಲಿ ಎಲ್ರಿಗೂ ಬೇಗ ಚುನಾವಣೆ ಮಾಡಬೇಕು ಅಂತಾನೆ. ಆದರೆ ಡಿಲಿಮಿಟೇಷನ್ಸಲ್ಲಿ ಸಾಕಷ್ಟು ತಪ್ಪುಗಳಾಗೋಗಿತ್ತು. ಅದರಿಂದ ಹೇಗೆ ಮಾಡಬೇಕು ಏನು ಎತ್ತ ಅಂತ ಅಷ್ಟೇ. 198ಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಹೊಸ ಕಾನೂನು ಈಗ ಜಾರಿಗೆ ಬಂದ್ಬಿಟ್ಟಿದೆ. 250ಕ್ಕೆ ಬಂದಿದೆ. ಅದರಲ್ಲಿ 243ಕ್ಕೆ ಹಿಂದಿನ ಸರ್ಕಾರ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಬೇಗ ಚುನಾವಣೆ ಮಾಡಬೇಕು ಅಂತ, ಈ ಮಳೆಗಾಲ ಮುಗಿದ ತಕ್ಷಣ ಈ ನವೆಂಬರ್ಗೆಲ್ಲ ಮಾಡಬೇಕು ಅಂತಾನೆ ಎಲ್ಲರ ಉದ್ದೇಶ. ಪುನರ್ವಿಂಗಡಣೆ ಆದಾಗಲೂ ತಾವು ಹೇಳಿದ್ರೆ ಸ್ವಲ್ಪ ಅಲ್ಲಿ ಮೋಸ ಆಗಿದೆ ನಮಗೆ, ಅವ್ರು ಗೆಲ್ಲೋದಕ್ಕೆ ಒಂದ್ಸಲಿ ಎಲ್ಲ ಅನೇಕ ಬಾರಿ ನಾನು ಹೇಳಿದ್ದೆ. ಡಿಲಿಮಿಟೇಷನ್ಸು ಯಾವಾಗಲೂ ಕೂಡ ನಾನು ಶಾಸಕನಾಗಿ ಆಗಲೇ 34 ವರ್ಷ ಆಯಿತು. ಈ ಪ್ರತಿ ಡಿಲಿಮಿಟೇಷನ್ಸಲ್ಲಿ ಅಲ್ಲಿ ನಮ್ಮ ರೆವಿನ್ಯೂ ಆಫೀಸರ್ಸ್ ಇರ್ತಾರಲ್ಲ ಬಾಟಮಲ್ಲಿ, ಅಲ್ಲಿ ಬೌಂಡ್ರೀಸ್ ಫಿಕ್ಸ್ ಮಾಡಿ ಆಮೇಲೆ ಪಾಪ್ಯುಲೇಷನ್ ಚೆಕ್ ಮಾಡಿ ಅಲ್ಲಿಂದ ಮೇಲೆ ಅಧಿಕಾರಿಗಳಿಗೆ ಬಂದು ಕಮಿಷನರ್ ಬಂದು ಜಿಲ್ಲಾಧಿಕಾರಿಗಳು ಮಾಡ್ತಾಯಿದ್ರು. ಈ ಸಲ ಏನಾಯಿತು ಎಲ್ರಿಗೂ ಗೊತ್ತಿದೆ. ಎಲ್ಲಿಂದ ಡಿಲಿಮಿಟೇಷನ್ಸು ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಬಿಟ್ಟಿದ್ರು. ಆ ಪ್ರೈವೇಟ್ ಏಜೆನ್ಸಿ ಕೊಟ್ಟು BJP ಶಾಸಕರು ಅವ್ರಿಗೆ ಮನಸೋಇಚ್ಛೆ ಯಾವ ರೀತಿ ಬರುತ್ತೋ ಆ ರೀತಿ ಅವರವ್ರ ಕ್ಷೇತ್ರದಲ್ಲಿ ಮಾಡಿಕೊಂಡ್ರು. BJP ಶಾಸಕರು ಇಲ್ಲದೇ ಇರ್ತಕ್ಕಂಥ ಕಡೆ ಆ ಕ್ಷೇತ್ರದ ಲೋಕಸಭಾ ಸದಸ್ಯರು ಮತ್ತು ಅವರ ಮುಖಂಡರು ಅವ್ರು ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡ್ರು. ನಾವು ಕೂಡ ಕೋರ್ಟ್ಗೆ ಅದನ್ನು ಚಾಲೆಂಜ್ ಮಾಡಿ ಕೇಸು ಕೂಡ ಹಾಕಿದ್ವಿ. ಅದು ರಿಸರ್ವೇಷನ್ನು ಒಂದು ಕ್ಯಾನ್ಸಲ್ ಮಾಡಿದ್ರು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೇ 9ಕ್ಕೆ 8 ಲೇಡೀಸ್ ಮಾಡಿಬಿಟ್ಟಿದ್ರು. ಆಮೇಲೆ ಗಾಂಧಿನಗರದಲ್ಲಿ 6ಕ್ಕೆ 6 ಲೇಡೀಸ್ ಮಾಡಿದರು. ಚಾಮರಾಜಪೇಟೆಯಲ್ಲಿ 6ಕ್ಕೆ 5 ಮಾಡಿದರು. ಜಯನಗರದಲ್ಲಿ 6ಕ್ಕೆ 5 ಲೇಡೀಸ್ ಮಾಡಿದರು. ಆಮೇಲೆ ಅದು ಕೋರ್ಟ್ ಸೆಟಿಸೈಡ್ ಮಾಡ್ತು, ಈಕ್ವಲ್ ಆಗಿ ಕೊಡಿ ಗಂಡಸರಿಗೂ ಹೆಂಗಸರಿಗೆ ಅಂತೇಳಿ. ಡಿಲಿಮಿಟೇಷನ್ಸ್ದು ಆವಾಗ ಕೋರ್ಟು ಒಪ್ಪಲಿಲ್ಲ. ಮತ್ತು ಈಗ ಮತ್ತೆ 4th ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ನೋಡೋಣ, ಅದಕ್ಕೆ ಮುಂಚೆ ಏನೇನಾಗುತ್ತೋ ನೋಡೋಣ. ರಾಮಲಿಂಗಾರೆಡ್ಡಿ ಅವರು ಈಗಷ್ಟೇ ಸಭೆಯನ್ನು ಮುಗಿಸ್ಕೊಂಡು ಬಂದು ಏನಾಯ್ತು ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ರು. ಬೇಗ BBMP ಎಲೆಕ್ಷನ್ ಅನ್ನ ಫೇಸ್ ಮಾಡುವಂತ ನಿಟ್ಟಿನಲ್ಲಿ